ನಾಡಿನ ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಲು ಇಂತಹ ಸ್ಪರ್ಧೆ ಸಹಕಾರಿಯಾಗಿದೆ ಎಂದು ಶಿಮುಲ್ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ಹೇಳಿದ್ದಾರೆ. ತಾಲೂಕಿನ ನಗರಂಗೆರೆ ಗ್ರಾಮದ ಮಲ್ಲೇಶ್ವರ ಕಾರ್ತಿಕೋತ್ಸವ ಅಂಗವಾಗಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಆಧುನಿಕತೆಯ ಪ್ರಭಾವ, ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ಆಸಕ್ತಿಯ ಕೊರತೆ ಮತ್ತು ಯುವ ಪೀಳಿಗೆಯಲ್ಲಿ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅರಿವಿನ ಕೊರತೆಯಿಂದಾಗಿ ರಂಗೋಲಿ ಚಿತ್ತಾರ ಕಲೆ ಕಣ್ಮರೆಯಾಗುತ್ತಿದೆ. ಇಂತಹ ಕಲೆಯನ್ನು ಉಳಿಸಿ ಬೆಳೆಸುವ ಮೂಲಕ ಯುವಕರು ಮುಂದಾಗಬೇಕು. ಗ್ರಾಮದಲ್ಲಿ ಪ್ರತಿ ವರ್ಷ ಮಲ್ಲೇಶ್ವರ ಸ್ವಾಮಿ ಕಾರ್ತಿಕೋತ್ಸವದ ಪ್ರಯುಕ್ತ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ. ರಂಗೋಲಿ ಚಿತ್ತಾರದ ಬಗ್ಗೆ ತರಬೇತಿ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುವ ಮೂಲಕ ಜನರಿಗೆ ಈ ಕಲೆಯನ್ನು ಕಲಿಸಬಹುದು ಮತ್ತು ಉಳಿಸಬಹುದು. ಮುಖ್ಯವಾಗಿ ರಂಗೋಲಿ ಚಿತ್ತಾರವನ್ನು ಒಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ಕಲೆಯನ್ನು ಪ್ರೋತ್ಸಾಹಿಸಬಹುದಾಗಿದೆ. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2 ಹಾಗೂ ತೃತೀಯ ಬಹುಮಾನ 1,000 ನೀಡಲಾಗುವುದು ಎಂದು ಆಯೋಜಕರಾದ ಬಿಸಿ ಸಂಜೀವಮೂರ್ತಿ, ಬಿಸಿ ಸತೀಶ್ ಕುಮಾರ್, ಕಾರ್ತಿಕ್ ಎಸ್ ಮೂರ್ತಿ, ತೀರ್ಪುಗಾರರಾದ ಪುಷ್ಪ, ಪ್ರಮೀಳಾ, ಜಗದೀಶ್, ಶಾರದಾ, ವೆಂಕಟೇಶಮೂರ್ತಿ, ಗ್ರಾಮಸ್ಥರಾದ ರಂಗನಾಥ್, ಮುಖಂಡರಾದ ಹಜಾಮತ್, ಮೈಲಾರಪ್ಪ, ಸುರೇಶ್, ರಘು ಇತರರು ಇದ್ದರು. ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಇದ್ದರು. ರಂಗೋಲಿ ಸ್ಪರ್ಧೆ ಗಮನ ಸೆಳೆಯಿತು. ಸ್ಪರ್ಧೆ ಬ್ಯಾಚ್ನಲ್ಲಿ 2ನೇ ಬ್ಯಾಚ್ನಲ್ಲಿ ಯಾರಾದರೂ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ತಕ್ಷಣನೇ ಬಂದು ಸ್ಪರ್ಧೆ ಮಾಡ್ಬೋದು. ಇನ್ನೂ 60 ಜನಕ್ಕೆ ಅವಕಾಶ ಇರುತ್ತೆ. ಮತ್ತೆ ಸಾಯಂಕಾಲ 7 ಗಂಟೆಗೆ ಇಲ್ಲೊಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ತೀರ್ಪುದಾರರು ಬಂದಿದ್ದಾರೆ. ತೀರ್ಪುದಾರರಾಗಿರ್ತಕ್ಕಂಥ ಅರುಣಾ ಜಗದೀಶ್ ಅವರು, ಮತ್ತು ಪ್ರಮೀಳಾ ಜಗದೀಶ್ ಅವರು ಮತ್ತು ಶಾರದಾ ವೆಂಕಟೇಶ್ ಮೂರ್ತಿ ಅವರು ಇವತ್ತು ತೀರ್ಪುಗಾರರಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಎಲ್ಲ ರಂಗೋಲಿಗಳನ್ನು ನೋಡಿ ಅದರಲ್ಲಿ 3 ಪ್ರಥಮ, ದ್ವಿತೀಯ, ತೃತೀಯ 3 ಬಹುಮಾನಗಳನ್ನು ಅವರು ಸಾಯಂಕಾಲ 7 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಮೊದಲನೇ ಬಹುಮಾನ ಈಗಾಗಲೇ ನಾವು ಘೋಷಣೆ ಮಾಡಿದಂತೆ 3,000 ರೂಪಾಯಿ, 2ನೇ ಬಹುಮಾನ 2,000 ರೂಪಾಯಿ ಮತ್ತು ತೃತೀಯ ಬಹುಮಾನ 1,000 ರೂಪಾಯಿ ಮತ್ತು ಭಾಗವಹಿಸಿದ ಎಲ್ಲರಿಗೂ ಆಕರ್ಷಕ ಬಹುಮಾನ ಇರುತ್ತೆ ಮತ್ತು ಅವ್ರಿಗೆಲ್ಲರಿಗೂ ಶೀಲ್ಡ್ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಟೈಮ್ ಆಯ್ತೇನೋ ಅಂತಂದು ಯಾರಿಗೂ ಯೋಚನೆ ಮಾಡಬೇಡ್ರಿ. 12 ಗಂಟೆಗೆ ಮುಕ್ತಾಯ ಮಾಡ್ತೀವಿ. ಈಗ ಯಾರನ್ನ ಭಾಗವಹಿಸ್ತಕ್ಕಂಥವ್ರು ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೋರ್ತಾ ಇದ್ದೀನಿ. ಮತ್ತು ಸಾಯಂಕಾಲ ವೇದಿಕೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಬಹುಮಾನ ಹಂಚಿಕೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇದು ನಿಜವಾಗ್ಲೂ ನಾವು ಇಷ್ಟು ಜನ ಭಾಗವಹಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹೆಣ್ಮಕ್ಳು ಭಾಳ ತುಂಬ ಸಂತೋಷಪೂರ್ವಕವಾಗಿ ಇವತ್ತು ಬಂದು ಒಂದು ಹಬ್ಬದ ವಾತಾವರಣ, ಕಾರ್ತಿಕ ಅಂದರೆ ನಿಜವಾಗ್ಲೂ ಈ ರೀತಿ ಇರುತ್ತೆ ಅಂತಂದೇಳಿ ನಮಗೆ ಸಂತೋಷ ಆಗುತ್ತೆ. ಯಾರು ರಂಗೋಲೆ ಹಾಕಿದ್ದೀರಾ ಆ ಹೆಣ್ಮಕ್ಳು ಸಾಯಂಕಾಲ ಒಂದೊಂದು ದೀಪ ತೆಗೆದುಕೊಂಡ್ಬಂದು ಆ ರಂಗೋಲೆ ಮಧ್ಯೆ ಒಂದು ದೀಪವನ್ನು ಹಚ್ಚಿರಿ. ಸಾಯಂಕಾಲ 7 ಗಂಟೆಗೆ ಆ ರಂಗೋಲಿಯಲ್ಲಿ ಒಂದೊಂದು ದೀಪವನ್ನು ಹಚ್ಚಬೇಕು ಅಂತಂದೇಳಿ ನಾನು, ಯಾಕೆಂದರೆ ಅದು ಇನ್ನೂ ವಿಶೇಷವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು. ಇನ್ನು ಈಗೇನು ಭಾಗವಹಿಸ್ಬೇಕಂತ ಆಸಕ್ತರಿದ್ದೀರಾ